ನಮಸ್ಕಾರ. ಇವತ್ತು ನಾವು ಟೊರೊಂಟೊ ಐಲ್ಯಾಂಡಿಗೆ ಹೋಗ್ತಾ ಇದ್ದೇವೆ. ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೊಂಡಿದ್ದೇವೆ. ಗೋ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಮತ್ತು ಗೋ ಬಸ್ ಡಬಲ್ ಡಕ್ಕರ್ ಬಸ್ ಮೇಲೆ ನಾವು ಕೂತ್ಕೊಂಡಿದ್ದೇವೆ. ನೋಡಿ ಎಷ್ಟು ಚೆಂದ ಕಾಣ್ತದಂತ. ಈಗ ಡೌನ್ ಟೌನ್ ಹತ್ರ ನಾವು ಬರ್ತಾ ಇದ್ದೇವೆ. ಇದು ನೋಡಿ ಡೌನ್ ಟೌನ್, ಇದು CN ಟವರ್. ಎಷ್ಟು ಚೆಂದ ಕಾಣ್ತದೆ ನೋಡಿ. ಮೇಲಿಂದ ನೋಡುವಾಗ ಇದೆಲ್ಲ ಬಿಲ್ಡಿಂಗ್ಸ್, ಕಾರ್ಗಳೆಲ್ಲ ತುಂಬ ಚಿಕ್ಕ ಚಿಕ್ಕದು ಕಾಣ್ತಾ ಉಂಟು ನೋಡಿ. ಈಗ ನಾವು ಯೂನಿಯನ್ ಸ್ಟೇಷನಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ. 5 ಮಿನಿಟ್ಸಲ್ಲಿ ನಮಗೆ ಈ ಫೆರಿ ಡಾಗ್ ಸಿಗ್ತದೆ. ನಾವು ಆನ್ಲೈನೇ ಟಿಕೆಟ್ ಬುಕ್ ಮಾಡಿದ್ದೇವೆ, ಹಾಗಾಗಿ ನಾವು ಲೈನ್ ಅಲ್ಲಿ ನಿಲ್ಬೇಕಂತಿಲ್ಲ. ದೊಡ್ಡ ಲೈನೇ ಇತ್ತಿಲ್ಲಿ. ಸೀದಾ ನಾವು ಟಿಕೆಟ್ ತೋರಿಸಿ ಒಳಗೆ ಹೋದರೆ ಆಯಿತು. ಸೆಂಟರ್ ಐಲ್ಯಾಂಡಿಗೆ ಹೋಗುವ ಫೆರಿ ಫುಲ್ ಆಗಿತ್ತು. ಸೊ ವಿ ಡಿಂಟ್ ವಾಂಟ್ ಟು ವೇಸ್ಟ್ ದ ಟೈಮ್. ಸೊ ನಾವು ಹೆನ್ಲೆನ್ಸ್ ಪಾಯಿಂಟ್ ಹೋಗುವ ಫೆರಿಯನ್ನು ಹತ್ತಿದೆವು. ಇದರಲ್ಲಿ ಜಾಸ್ತಿ ಕುತ್ಕೊಳ್ಳಿಕ್ಕೆ ಪ್ಲೇಸ್ ಇಲ್ಲ. ಇಲ್ಲಿ ನೋಡಿ 2 ರೌಂಡು ಅಷ್ಟೇ ಕುತ್ಕೊಳ್ಳಿಕ್ಕೆ ಪ್ಲೇಸ್. ಹೊರಗೆ ನಿಲ್ಬೋದು. ಹೊರಗೆ ನೋಡಿ ಎಷ್ಟು ಚಂದ ಉಂಟು. ವೆರಿ ಸೀನಿಕ್. ಸ್ವಲ್ಪ ಫಾಗಿ ಆಗಿತ್ತು. ತುಂಬ ಚಂದ ಕಾಣ್ತಾ ಉಂಟು ನೋಡಿ ಹೊರಗೆ. ಇಲ್ಲಿ ಇಟ್ ವಾಸ್ ವೆರಿ ಲವ್ಲಿ. ಬೋಟಿಂಗ್ ಎಲ್ಲ ಮಾಡ್ತಾ ಇದ್ರು. ಬೇರೆ ಬೇರೆ ಟೈಪ್ ಫೆರಿ ಇಲ್ಲಿ ಹೋಗ್ತಾ ಇರ್ತದೆ. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಈಗ ನಾವು ಹೆನ್ಲೆನ್ಸ್ ಪಾಯಿಂಟಿಗೆ ಹೋಗ್ತಾ ಇದ್ದೇವೆ. 3 ಮೇನ್ ಐಲ್ಯಾಂಡ್ ಇಲ್ಲಿ ಇದೆ. ವಾಟ್ಸ್ ಐಲ್ಯಾಂಡ್, ಸೆಂಟರ್ ಐಲ್ಯಾಂಡ್ ಮತ್ತು ಹೆನ್ಲೆನ್ಸ್ ಪಾಯಿಂಟ್. ಆಲ್ ದೀಸ್ 3 ಐಲ್ಯಾಂಡ್ಸ್ ಆರ್ ಇಂಟರ್ ಕನೆಕ್ಟೆಡ್. ನೀವು ವಾಟ್ಸ್ ಐಲ್ಯಾಂಡಿಂದ ಸೆಂಟರ್ ಐಲ್ಯಾಂಡಿಗೆ ಹೋಗ್ಬೋದು, ಸೆಂಟರ್ ಐಲ್ಯಾಂಡಿಂದ ಹೆನ್ಲೆನ್ಸ್ ಪಾಯಿಂಟಿಗೆ ಹೋಗ್ಬೋದು. ಇಲ್ಲಿ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ಒಂದು ಬರ್ಡ್ ಈ ಟ್ರೀಯಲ್ಲಿ ಕೂತ್ಕೊಂಡು ಉಂಟು ನೋಡಿ. ತುಂಬ ಚಂದ ಕಾಣ್ತಾ ಇತ್ತದು. ಈ ಐಲ್ಯಾಂಡ್ ತಿರುಗೋದು ಬೆಸ್ಟ್ ವೇ ಅಂದರೆ ರೆಂಟಲ್ ಬೈಕ್ ಇಲ್ಲಿ ತಗೊಳ್ಬೇಕು. ಇಲ್ಲಿ ಆರೆಂಜ್ ಕಲರ್ ಬೈಕ್ ಕಾಣ್ತಾ ಉಂಟಲ್ಲ, ಅದು ರೆಂಟಲ್ ಬೈಕ್ಸ್. ಒಂದು ಆ್ಯಪ್ ಉಂಟು, ಅದನ್ನು ಡೌನ್ಲೋಡ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಹಾಕಿ ಸ್ಕ್ಯಾನ್ ಮಾಡಿದರೆ ದೆನ್ ಯು ಆರ್ ರೆಡಿ ಟು ಟೇಕ್ ದ ಬೈಕ್. ನಾವು ಕೂಡ ಬೈಕ್ ರೆಂಟಲ್ ಮಾಡಿ ಈ ಹೆನ್ಲೆನ್ಸ್ ಪಾಯಿಂಟಿಂದ ಸೆಂಟರ್ ಐಲ್ಯಾಂಡಿಗೆ ಹೋದೆವು. 3 ಐಲ್ಯಾಂಡ್ ಒಂದಿನದಲ್ಲಿ ಕವರ್ ಮಾಡಿ ನಡ್ಕೊಂಡು ಬೈಕಿಂಗ್ ಮಾಡಿದರೆ ತುಂಬ ಕಷ್ಟವೇ, ತುಂಬ ಟೈರಿಂಗ್. ಹಾಗೆ ನಾವು ಅದಕ್ಕೆ ಈ ಟೂರ್ ತಗೊಂಡಿದ್ದೆವು. ಇದು $50. ಇವರು 3 ಐಲ್ಯಾಂಡನ್ನು ಫುಲ್ ತಿರುಗಿಸ್ತಾರೆ ಆ್ಯಂಡ್ ಇಟ್ಸ್ ಅ ಗೈಡೆಡ್ ಟೂರ್. ಈ ಟೂರಲ್ಲಿ 3 ಐಲ್ಯಾಂಡನ್ನು ತಿರುಗಿಸ್ತಾರೆ. ಸೊ ಇಟ್ಸ್ ಅರೌಂಡ್ 45 ಮಿನಿಟ್ಸ್ ಡ್ರೈವ್. ಇದು ನೋಡಿ ಇಲ್ಲಿ ಫೆರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಅ ಲಾಂಗ್ ವೇಟ್. ಸಮ್ಮರ್ ಸೀಸನ್ ನೋಡಿ. ಸೊ ಎಲ್ಲರೂ ಐಲ್ಯಾಂಡಿಗೆ ಬಂದಿದ್ದಾರೆ. ಇಲ್ಲಿ ಯಾರಿಗೋ ಏನೋ ಎಮರ್ಜೆನ್ಸಿ ಆಗಿದೆ. ಸೊ ಎಮರ್ಜೆನ್ಸಿ ವೆಹಿಕಲ್ ಎಲ್ಲ ಬಂದಿದೆ. ಇಲ್ಲಿ ಪೊಲೀಸ್ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ನಾನು ನಿಮಗೆ ಬೈಕ್ ರೆಂಟಲ್ ಹಿಡಿದೆ ಅಲ್ಲ ನೋಡಿ. ಹೀಗೆ ಬೈಕ್ ಸ್ಟ್ಯಾಂಡ್ ಉಂಟು. ಇಲ್ಲಿ ನಾವು ಆ್ಯಪಿಂದ ಸ್ಕ್ಯಾನ್ ಮಾಡಿದರೆ ನೀವು ಬೈಕನ್ನು ಮತ್ತೆ ತಗೊಂಡು ಹೋಗ್ಬೋದು. ಫುಲ್ ಐಲ್ಯಾಂಡನ್ನು ತಿರುಗ್ಬೋದು. ಇಲ್ಲಿ ಎಲ್ಲ ಕಡೆ ವಾಶ್ರೂಮ್ಸ್ ಎಲ್ಲ ಇದೆ ಆ್ಯಂಡ್ ಇಟ್ ಇಸ್ ಕ್ಲೀನ್ ಟು. ಸೊ ಅದೊಂದು ಪ್ರಾಬ್ಲಮ್ ಇಲ್ಲ. ಇದು ನಿಮಗೆ ಬೋಟ್ಸ್ ಕಾಣ್ತಾ ಉಂಟಲ್ಲ, ಅದೆಲ್ಲ ಪ್ರೈವೇಟ್ ಬೋಟ್ಸ್. ಇದೀಗ ಕಾಣ್ತಾ ಉಂಟಲ್ಲ, ಇದು ಸೆಂಟರ್ ಐಲ್ಯಾಂಡ್ ಬೀಚ್ ಏರಿಯಾ. ಇಟ್ಸ್ ಅ ಬೆಸ್ಟ್ ಪ್ಲೇಸ್. ನೀರು ಕೂಡ ಅಷ್ಟು ಡೀಪ್ ಇಲ್ಲ. ಸ್ವಿಮ್ ಮಾಡ್ತಿದ್ರು ಮಕ್ಕಳು. ಮತ್ತು ಇಲ್ಲಿ ಚೇಂಜಿಂಗ್ ರೂಮ್ ಕೂಡ ಉಂಟು. ದಿಸ್ ಇಸ್ ದ ಬೆಸ್ಟ್ ವ್ಯೂ ಇನ್ ದ ಸೆಂಟರ್ ಐಲ್ಯಾಂಡ್. ನೋಡಿ ಫುಲ್ CN ಟವರ್ ಕಾಣ್ತಾ ಉಂಟು. ಎಷ್ಟು ಚಂದ ಕಾಣ್ತಾ ಉಂಟು ನೋಡಿ. ಈ ಟೂರ್ ವೆಹಿಕಲಲ್ಲಿ ಹೋಗುವಾಗ ಅಲ್ಲಲ್ಲಿ ನಿಲ್ಲಿಸಿ ನಿಮಗೆ ಫೋಟೋಸ್ ಕೂಡ ತೆಗಿಬೋದು. ನಮಗೆ ಇಲ್ಲಿ ಕ್ವಿಕ್ ಸ್ಟಾಪ್ ಕೊಟ್ಟರು. ಸೊ ಮಕ್ಕಳಿಲ್ಲಿ ನೀರಲ್ಲಿ ಆಡ್ತಾ ಇದ್ದಾರೆ. ನಾವು ಸ್ವಲ್ಪ ಪಿಕ್ಚರ್ಸ್ ಕೂಡ ತಗೊಂಡೆವು. ಆದರೆ ತುಂಬ ಫಾಗಿ ಇದ್ದ ಕಾರಣ ಅಷ್ಟು ಕ್ಲಿಯರ್ ಇರಲಿಲ್ಲ ಸ್ಕೈ. ನೀವಿಲ್ಲಿ ನೋಡ್ಬೋದು. ಈಗ ನಾವು ವಾಟ್ಸ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೇವೆ. ವಾಟ್ಸ್ ಐಲ್ಯಾಂಡಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಉಂಟು. ನನಗೆ ಗೊತ್ತೇ ಇರಲಿಲ್ಲ ಅಲ್ಲಿ ರೆಸಿಡೆನ್ಸ್ ಕೂಡ ನಿಲ್ತಾರಂತ. ಅವರದ್ದೇ ಚರ್ಚ್ ಉಂಟು, ಸ್ಕೂಲ್ ಉಂಟು, ಎಲ್ಲ ಫೆಸಿಲಿಟೀಸ್ ಉಂಟಲ್ಲಿ. ಇದೀಗ ಕಾಣ್ತಾ ಉಂಟಲ್ಲ, ಇದು ಅವರ ಚರ್ಚ್. ಇನ್ನು ಮುಂದೆ ಹೋಗುವಾಗ ನಿಮಗೆ ಫೈರ್ ಸ್ಟೇಷನ್ ಕಾಣ್ತದೆ ನೋಡಿ. ಇದು ಫೈರ್ ಸ್ಟೇಷನ್. ಇಲ್ಲಿ ಕನೋಯಿಂಗ್ ಫೆಸಿಲಿಟಿ ಇದೆ. ಸೊ ನೀವು ಬೋಟ್ ರೆಂಟಲ್ ಮಾಡಿ ಕನೋಯಿಂಗ್ ಮಾಡ್ಬೋದು. ಇದು ಸೆಂಟರ್ ಐಲ್ಯಾಂಡ್. ಸೆಂಟರ್ ಐಲ್ಯಾಂಡಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಮಳೆ ಸ್ಟಾರ್ಟ್ ಆಯಿತು. ಈಗ ನಾವು ರಿಟರ್ನ್ ಫೆರಿಗೆ ಹೋಗ್ತಾ ಇದ್ದೇವೆ. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.